ಹೇಳಿದಷ್ಟು ಈಸಿನ. ನಾವೇನಾದ್ರು ಸ್ಟಾರ್ಟ್ ಮಾಡಬೇಕು ಅಂದರೆ ಅದಕ್ಕೆ ಬೇಕಾಗಿರೋ ಒಂದು ಸಣ್ಣ ಮೋಟಿವೇಶನ್. ಆ ಮೋಟಿವೇಶನ್ ಏನು ಬೇಕಾದ್ರೂ ಆಗಿರ್ಬೋದು. ಬಟ್ ಆ ಜಾಗನ ನಾವು ಸಕ್ಸಸ್ಫುಲ್ ಆಗಿ ಮುಂದುವರ್ಸೋಕ್ಕೆ ಆ್ಯಂಡ್ ಕಂಪ್ಲೀಟ್ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಡಿಸಿಪ್ಲಿನ್. ಈ ಎರಡು ತುಂಬ ಬೋರಿಂಗ್ ಸಬ್ಜೆಕ್ಟ್. ಸಮ್ಟೈಮ್ ತುಂಬ ಇರಿಟೇಷನ್ ಕೂಡ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ನಮ್ಮ ಸ್ಕೂಲಲ್ಲಿ ಇರುವಾಗ ಸೇಮ್ ಟೈಮ್ ಹೇಳಬೇಕು ಅನ್ನೋದಾಗಿರಲಿ, ಯೂನಿಫಾರ್ಮ್ ಆಗಿರೋದಾಗಿರಲಿ, ಹೋಮ್ವರ್ಕ್ ಮಾಡ್ಕೊಳ್ಳೋದಾಗಿರಲಿ, ಹೇಳುವಾಗ ನಮಗೆ ತುಂಬ ಇರಿಟೇಟ್ ಆಗ್ತಾ ಇತ್ತು, ತುಂಬ ಬೋರಿಂಗ್ ಅನ್ನಿಸ್ತಾ ಇತ್ತು. ಯಾರು ಮಾಡ್ತಾರೆ ಗುರು ಇವನ್ನೆಲ್ಲ ಅಂತ ಅಂದ್ಕೊಂಡಿದ್ದು ಇದೆ. ಆದರೆ ಅವೆಲ್ಲವೂ ಆ ಏಜ್ಗೆ ಬೇಕಾದಂಥ ಬೇಸಿಕ್ ಡಿಸಿಪ್ಲಿನ್ಸ್. ನಮಗೆ ಇಷ್ಟ ಇಲ್ಲ ಅಂದರೂ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ತಿದ್ದು ಕನ್ಸಿಸ್ಟೆನ್ಸಿಗೆ ಒಂದು ಎಕ್ಸಾಂಪಲ್. ಅದೇ ಥರ ತುಂಬ ಚಿಕ್ಕ ಚಿಕ್ಕ ಅಭ್ಯಾಸಗಳು ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ. ಈ ವಿಡಿಯೋದಲ್ಲಿ ಯಾಕಪ್ಪ ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿ ಬಗ್ಗೆ ಹೇಳ್ತಿದ್ದೀನಿ ಅಂತ ಅಂದ್ಕೊಂಡ್ರೆ, ನಾನು ಈ ವಿಡಿಯೋ ಮಾಡೋಕ್ಕೆ ತೊಗೊಂಡ ಟೈಮ್, ನಾನು ಫಸ್ಟ್ ವಿಡಿಯೋ ಮಾಡೋಕ್ಕೆ ತೊಗೊಂಡಿದ್ದ ಟೈಮ್ ಕೇವಲ 1 ವೀಕ್. ಆ 1 ವೀಕಲ್ಲಿ ಎಲ್ಲವೂ ಮುಗಿತು. ಲೈಕ್ ವಿಡಿಯೋ ಶೂಟ್ ಮಾಡಿ, ಎಡಿಟ್ ಮಾಡಿ, ಅಪ್ಲೋಡ್ ಮಾಡಿದ್ದು ಆಗಿತ್ತು. ಬಟ್ ನನ್ನ ಆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ತೊಗೊಂಡ ಟೈಮ್ ಇಷ್ಟು ದಿನ. ನಾನು ಫಸ್ಟ್ ವಿಡಿಯೋ ಪೋಸ್ಟ್ ಮಾಡಿದಾಗ ನನಗೆ ಅನಿಸಿದ್ದು, ಅರೆ ಇಷ್ಟು ಈಸಿನ, ಎವ್ರಿ ವೀಕ್ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ಬೋದಲ್ವಾ ಅಂತ. ಬಟ್ ರಿಯಾಲಿಟಿ ಅರ್ಥ ಆಗ್ತಿರೋದೇ ಈ ಭಾಗ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಬೇಕಾಗಿರೋದು ಮೋಟಿವೇಶನ್, ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಬೇಕಾಗಿರೋದು ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿ ಅಂತ. ಸೊ ನಾನು ಅಂದ್ಕೊಂಡಾಗೆ 2025 ಎಂಡಿಂಗಲ್ಲಿ ಒಂದು ಸಣ್ಣ ಮಟ್ಟಿಗೆ ನನಗೆ ಗ್ರೋತ್ ಬೇಕು ಅಂದರೆ ನಾನು ಕನ್ಸಿಸ್ಟೆನ್ಸ್ ಆಗಿ ಇರಲೇಬೇಕು. ಲಾಸ್ಟ್ ವಿಡಿಯೋದಲ್ಲಿ ನಾನು ಮೋಟಿವೇಶನ್ ಮತ್ತು ಇನ್ಸ್ಪಿರೇಷನ್ಸ್ ಮತ್ತು ನನ್ನ ಆ 4 ಡ್ರೀಮ್ಸ್ ಬಗ್ಗೆ ಹೇಳ್ತೀನಿ ಅಂತ ನಾನು ಹೇಳಿದ್ದೆ. ಮೋಟಿವೇಶನ್, ಇನ್ಸ್ಪಿರೇಷನ್ ಇವರಿಬ್ಬರೇ. ಸೊ ನಿಖಿಲ್ ಕಾಮತ್ ಮತ್ತು ಸಮೀರ್. ಸ್ವಲ್ಪ ಕಾಂಟ್ರವರ್ಷಿಯಲ್, ಬಟ್ ಅದೇ ನಿಜ. ಮೊದಲಿಗೆ ನಿಖಿಲ್ ಕಾಮತ್, ಇವ್ರ ಬಗ್ಗೆ ಇಂಟ್ರಡಕ್ಷನ್ ಏನು ಬೇಡ. ಒನ್ ಆಫ್ ದ ರಿಚೆಸ್ಟ್ ಆ್ಯಂಡ್ ಪವರ್ಫುಲ್ ಪರ್ಸನ್. ರಿಚೆಸ್ಟ್ ಎಲ್ಲರಿಗೂ ಗೊತ್ತು, ಜೆರದೋ ಅನ್ನೋ ಕಂಪ್ನಿ ಫೌಂಡರ್. ಪವರ್ಫುಲ್ ಏನಕ್ಕೆ ಅಂದರೆ, ಯಾರೂ ಮಾಡ್ದಲೇ ಇರುವಂಥ ಇಂಟರ್ವ್ಯೂ, ಅದು ನಮ್ಮ ಪ್ರೈಮ್ ಮಿನಿಸ್ಟರ್ ಜೊತೆ ಇವರೊಬ್ಬರೇ ಮಾಡಿರೋದು. ಇಬ್ಬರು ಪಾಡ್ಕಾಸ್ಟ್ ಮತ್ತು ಡಿಸ್ಕಸ್ ಮಾಡೋ ಟಾಪಿಕ್ಸ್ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಪ್ಲೀಸ್ ನೀವು ನೋಡಿ. ನೆಕ್ಸ್ಟ್ ಸಮೀರ್. ನಾನು ಯಾವುದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಕ್ಕೆ ಹೋಗೋದಿಲ್ಲ, ಬಟ್ ಇವರು ಮಾಡೋ ಸ್ಕ್ರಿಪ್ಟಿಂಗ್ ಮತ್ತು ನರೇಷನ್ ಸ್ಕಿಲ್ ವಾವ್ ಅಂತ ಅನಿಸುತ್ತೆ. ಒಂದು ಸ್ಟೋರಿನ ಹೇಗೆ ಅಚ್ಚುಕಟ್ಟಾಗಿ ಕಟ್ಕೊಡ್ಬೇಕು ಅನ್ನೋದನ್ನು ಕಲಿಬೇಕು. ಸ್ಟೋರಿ ಯಾವುದು ಅಂತಲ್ಲ, ನಾನು ಸ್ಟೋರಿನ ನರೇಟ್ ಮಾಡಿದ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇವರಿಬ್ಬರು ನನಗೆ ಮೋಟಿವೇಶನ್ ಮತ್ತು ಇನ್ಸ್ಪಿರೇಷನ್. ಯೂನಿಕ್ ಅಲ್ವಾ? ನನ್ನ 2025ನ ಡ್ರೀಮ್ಸ್. ಸೊ ನಮ್ಮ ಡ್ರೀಮ್ಸ್ಗೂ ಮತ್ತು ನಾವು ತಗೊಳ್ಳೋ ಡಿಸಿಷನ್ಸ್ ಯಾವಾಗಲೂ ಇಂಟರ್ಲಿಂಕ್ಡ್. ನನ್ನ ಫಸ್ಟ್ ಸ್ಯಾಲ್ರಿ ಬಂದು 6500. ಅದಕ್ಕೂ ಮುಂಚೆ ನನಗೆ ಒಂದು ತಿಂಗಳ ಮೇಲೆ ತುಂಬಾ ಆಸೆ. ಕನಸು ಅನ್ಬೋದು, ಹುಚ್ಚು ಅನ್ಬೋದು. ಸೊ ಡ್ರೀಮ್ ಅಂದಮೇಲೆ ಸಂಪಾದಿಸೋದಿರುತ್ತೆ, ಖರ್ಚು ಕೂಡ ಇರುತ್ತೆ. ಅದು ಯಾಕೆ, ಏನು, ಬೇಕಾ ಬೇಡವಾ, ಇದು ಯಾವುದೂ ಮೈಂಡ್ಗೆ ಹೋಗೋದಿಲ್ಲ. ಅದಕ್ಕೆ ನಾನು ಅದನ್ನು ಡ್ರೀಮ್, ಕನಸು ಅಂತ ಹೇಳೋದು. ಸೊ ಎಲ್ಲದಕ್ಕಿಂತ ಅದೇ ದೊಡ್ಡದು ಅಂತ ಅನ್ಸೋದಕ್ಕೂ ಫೀಲ್ ಆಗುತ್ತೆ. ಸೊ ನನ್ನ ಬಿಗ್ ಥಿಂಗ್ ಕಾರ್. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ. ಸೊ ಇನ್ನೊಂದು ಸ್ಮಾರ್ಟ್ ಪ್ಲಾನ್, ಅದು ಇದೆ, ಯೂಟ್ಯೂಬ್ ಚಾನಲ್. ಇದು ಡ್ರೀಮ್ ಒಂದೇ ಅಲ್ಲ, ಒಂದು ಚಾಲೆಂಜ್ ಕೂಡ. ನನಗೆ ಸಿಗೋ ಟೈಮಲ್ಲಿ ನಾನೇನಾದರೂ ಹೊಸದಾಗಿ ಟ್ರೈ ಮಾಡಬೇಕು ಅಂತ ನೋಡಿದಾಗ ನನಗೆ ಇದ್ದಿದ್ದು ಒಂದೇ ಆಪ್ಷನ್, ಅದು ಯೂಟ್ಯೂಬ್. ಎಲ್ಲರಿಗೂ ಗೊತ್ತಿರೋ ಹಾಗೆ ಯೂಟ್ಯೂಬ್ ಒಂದು ಫ್ರೀ ಲೈಬ್ರರಿ. ನಮಗೆ ಏನು ಬೇಕಾದರೂ ಸಿಗಬೇಕು. ಇಲ್ಲಿ ಯಾರು ಏನು ಬೇಕಾದ್ರೂ ಕಲಿಬೋದು, ಯಾರು ಏನು ಬೇಕಾದ್ರೂ ಕಲಿಸ್ಬೋದು. ಹೊಸೊಂದು ಹ್ಯಾಬಿಟ್ ಬೇಕು ಅಂತ ನಿಮಗೆ ನಾನು ಅನಿಸಿದ್ರೆ, ಐ ಥಿಂಕ್ ನೀವು ಸಹ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ನಿಮಗೆ ಸಬ್ಸ್ಕ್ರೈಬರ್ ಇಲ್ಲ, ವ್ಯೂಸ್ ಇಲ್ಲ ಅಂತ ಯಾವತ್ತೂ ಥಿಂಕ್ ಮಾಡಬೇಡಿ. ಆ್ಯಂಡ್ ಪರ್ಫೆಕ್ಟ್ ಆಗಿರಬೇಕು ವಿಡಿಯೋ, ಹೈ ಕ್ವಾಲಿಟಿ ಇರಬೇಕು ಅಂತಲೂ ಅನ್ಕೋಬೇಡಿ. ಜಸ್ಟ್ ಸ್ಟಾರ್ಟ್. ಮೋಟಿವೇಶನ್ ದಾರಿ ತೋರಿಸಿದ್ರೆ ಡಿಸಿಪ್ಲಿನ್ ನಿಮಗೆ ರಿಸಲ್ಟ್ ಕೊಡುತ್ತೆ. ಸೊ ವಾಟ್ ನೆಕ್ಸ್ಟ್? ಇನ್ನು ನನ್ನ 2 ಡ್ರೀಮ್ಸ್ ಇದೆ. ಒಂದು ತುಂಬ ಲಕ್ ಇರಬೇಕು, ಇನ್ನೊಂದು ತುಂಬಾ ಸ್ಟ್ರಗಲ್ ಪಡಬೇಕು. ಅದೇನು ಅಂತ ಕಮೆಂಟಲ್ಲಿ ಗೆಸ್ ಮಾಡಿ. ಸದ್ಯಕ್ಕೆ ಅದು ಏನು ಹೇಗೆ ಅಂತ ನಾನೇನು ಹೇಳೋದಿಲ್ಲ. ಸ್ಟೇ ಕ್ಯೂರಿಯಸ್, ಸ್ಟೇ ವಿತ್ ಯೂನಿಕ್ ಬಾಬಾ. ಥ್ಯಾಂಕ್ ಯು.